Knowledge Park The Creative School. Admissions are open from LKG to 10th standard. Free uniform for new admission students. पूर्णस्य पूर्णमादाय पूर्णमेवावशिष्यते। ओम शांति शांति शांति। जय बसवेश भक्तजन भक्त सुबोधय वीरशैव निर्णय परमावतार शरणागत चित्कन प्रभा मैं जगदादिदेशिक पुरातन पुंगो शांभुवे पुरास्वेदे सोमनाथ दे देवदया दृष्टम शिवा विश्वज्योति महामानवतावादी ನಮ್ಮೆಲ್ಲರ ಇಡೀ ಕರ್ನಾಟಕ ರಾಜ್ಯ ವ್ಯವಸ್ಥೆ ಅಲ್ಲ, ಇಡೀ ಭಾರತ ದೇಶದ ಧಾರ್ಮಿಕ ಕ್ಷೇತ್ರದ ನಮ್ಮೆಲ್ಲರ ಉಸಿರಾಗಿರುವಂತಹ ಪರಮ ಪೂಜ್ಯ ಮಹಾಮಾನವತಾವಾದಿ ವಿಶ್ವಜ್ಯೋತಿ ವಿಶ್ವಗುರು ಮಹಾತ್ಮ ಬಸವೇಶ್ವರನ ಸ್ಮರಿಸಿ ಅವರ ಶ್ರೀಚರಣಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ, ಜಗದಾದಿ ಜಗದ್ಗುರು ಪಂಚ ಆಚಾರ್ಯನ ಸ್ಮರಿಸಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ, ಬ್ರಹ್ಮಪುರಿಯ ಪರಮ ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರ ಶ್ರೀಪಾದಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನ ಸಲ್ಲಿಸಿ ಅವರನ್ನ ಸ್ಮರಿಸಿ, Prabhu Paramasi Paramedical and BCA College admissions are open. Public School English Medium admissions are open. Nursery to higher classes. ಇಂದಿನ ಬ್ರಹ್ಮಪುರಿ ಜಗದ್ಗುರು ಮಹಾಸನ್ನಿಧಿಯವರ ಶರಣ್ ನವರಾತ್ರಿ ದಸರಾ ಧರ್ಮ ಸಮ್ಮೇಳನದ ಪತ್ರಿಕಾಗೋಷ್ಠಿಯ ಈ ಪವಿತ್ರ ಸಮಾರಂಭದಲ್ಲಿ ಭಾಗಿಯಾಗಿರುವಂತಹ ಪರಮ ಪೂಜ್ಯ ಈ ಒಂದು ಕಾರ್ಯಕ್ರಮದ ಮಾರ್ಗದರ್ಶಕರಾಗಿರ್ತಕ್ಕಂತಹ ಯುವಯತಿಗಳಾದ ಆತ್ಮೀಯರಾದ ಶತಸ್ಥಲ ಬಂಧಿ ಡಾಕ್ಟರ್ ಅಭಿನವ ಘನಲಿಂಗ ರುದ್ರಗಿರಿ ಶಿವಾಚಾರ್ಯ ಶ್ರೀಪಾದಕ್ಕೆ ವಂದಿಸಿ, ಮಾರ್ಗದರ್ಶಕರಾಗಿರುವಂತಹ ಶತಸ್ಥಲ ಬ್ರಹ್ಮಿ ಡಾಕ್ಟರ್ ಅಭಿನವ ಪರಮ ಪೂಜ್ಯ ರಾಜೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಹಿರೇಮಠ ತೊಡಳ ಅವರಿಗೆ ವಂದಿಸಿ, ಕಾರ್ಯಕ್ರಮದ ಗೌರವ ಅಧ್ಯಕ್ಷರಾಗಿ ಎಲ್ಲ ಕಾರ್ಯಕ್ರಮದ ರೂವಾರಿಗಳಾಗಿ ತಮ್ಮ ಅತ್ಯಂತ ಧರ್ಮ ಭಾವನೆಯಿಂದ ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಸ್ವಾಗತ ಸಮಿತಿಯ ಗೌರವ ARK Giri Silk and Sarees 7 Heaven Golden Super Mart 50% off. ಅಧ್ಯಕ್ಷರಾಗಿರ್ತಕ್ಕಂಥ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಈಶ್ವರ ವಿ ಖಂಡ್ರೆ ಅವರೇ, ಕಾರ್ಯಾಧ್ಯಕ್ಷರಾಗಿ ಶಾಸಕರಾಗಿ ಈ ಭಾಗದಲ್ಲಿ ಅನೇಕ ಜನ ಶಾಸಕರು ಇರಬಹುದು, ಎಲ್ಲರೂ ಆದಷ್ಟು ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ. ಆದರೆ ಇಂತಹ ಒಂದು ಪವಿತ್ರ ಕಾರ್ಯಕ್ರಮವನ್ನು ಸ್ವೀಕರಿಸಿ ಯಶಸ್ವಿಯಾಗಿ ಮಾಡಬೇಕು ಎನ್ನುವಂತ ಸದುದ್ದೇಶವನ್ನಿಟ್ಟುಕೊಂಡು ಸಕ್ರಿಯವಾಗಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಮಾಡಲು ಅತ್ಯಂತ ಪ್ರಯತ್ನಶೀಲರಾಗಿ ಕಾರ್ಯ ಮಾಡ್ತಕ್ಕಂಥ ಶಾಸಕರು ಯಾರಾದ್ರೂ ಇದ್ರೆ ನಮ್ಮ ಶರಣು ಸರ್ಗರವರು ಇದ್ದಾರೆ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಸ್ಮರಿಸಿ, ಅವರು ಅತ್ಯಂತ ದಕ್ಷತೆಯಿಂದ ಈ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ಮತ್ತು ಗೌರವ ಉಪಾಧ್ಯಕ್ಷರಾಗಿ ರಾಜಶೇಖರ್ ಪಾಟೀಲ್ ಅವರು, ಕಾರ್ಯಕಾರಿ ಸೇವಾ ಸಮಿತಿಯ ಸದಸ್ಯರಾಗಿ ನಾವೆಲ್ಲ ಕೃಪಾಶೀರ್ವಾದ ಮಾಡಿದರೂ ಕೂಡ ಎಲೆಯ ಮರೆಯ ಕಾಯಿಯಂತೆ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಶ್ರದ್ಧೆಯಿಂದ ಅನೇಕ ಮಹಿಳೆಯರು ಸೇವೆಯನ್ನು ಸಲ್ಲಿಸಿದ್ದಾರೆ. ವಿಶೇಷವಾಗಿ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಬೇಕು, ಸುಮಾರು 5 ವರ್ಷಗಳ ಪೂರ್ವದಲ್ಲಿ ರಂಭಾಪುರಿ ಜಗದ್ಗುರು ಮಹಾಸನ್ನಿಧಿಯವರು ದಯಾನಂದ ಶ್ರೀವತ್ ಅವರಿಗೆ ಕೂತಿದ್ದಾರೆ. ಅವರ ಮನೆಯ ಕಾರ್ಯಕ್ರಮಕ್ಕೆ ಒಂದು ಧರ್ಮ ಸಮ್ಮೇಳನದ ಕಾರ್ಯಕ್ರಮ ಇಟ್ಟಾಗಲೇ ಆಗಮಿಸಿದ್ದಾಗ ಪೂಜ್ಯರಿಗೆ ಒಂದು ಮಾತನ್ನು ಕೊಟ್ಟಿದ್ದರು. ನಮ್ಮ ಶರಣು ಸರ್ಗರ್ ಅವರು ಮತ್ತು ದಯಾನಂದ ಶ್ರೀವತ್ ಅವರು ರಂಭಾಪುರಿ ಪೀಠಕ್ಕೆ ಹೋಗಿ Manthara Hotel, first 3-star facility hotel in Baswa Kalyan and Shastri Bhavan Pure Vegetarian Restaurant. Comfort zone for your family. Above Reliance Smart Bazaar Baswa Kalyan. ರಂಭಾಪುರಿ ಪೀಠಕ್ಕೆ ಹೋಗಿ ಪೂಜ್ಯರ ದರ್ಶನವನ್ನು ಮಾಡಿದಾಗ ಮುಂದೊಂದು ದಿನ ನಾನು ಶಾಸಕನಾಗಿ ಆಯ್ಕೆಯಾದಾಗ ನಿಮ್ಮ ದಸರಾ ಧರ್ಮ ಸಮ್ಮೇಳನದ ಕಾರ್ಯಕ್ರಮ ಮಾಡ್ತೀನಿ ಎನ್ನುವಂತ ಭರವಸೆಯನ್ನ ಶರಣು ಸರ್ಗರವರು ಪ್ರಪ್ರಥಮವಾಗಿ 5 ವರ್ಷಗಳ ಪೂರ್ವದಲ್ಲೇ ಕೊಟ್ಟಿದ್ದರು. ಇದರ ಮೂಲ ಬೀಜ, ದಸರಾ ಧರ್ಮ ಸಮ್ಮೇಳನದ ಮೂಲ ಬೀಜ ಯಾರಪ್ಪ ಅಂತಂದ್ರೆ ನಮ್ಮ ದಯಾನಂದ ಸೇವಂತವ್ರು ನೆನಪಿಸ್ಕೊಳ್ಬೇಕು. ಪ್ರಪ್ರಥಮವಾಗಿ ಅವರು ಮಾಡಿದವರು ಈ ಕಾರ್ಯಕ್ರಮ ಮಾಡಬೇಕನ್ನುವಂತ ಭಾವನೆ ಇಟ್ಟಾಗ ನಮ್ಮನ್ನ ಬರಮಾಡಿಕೊಂಡು ನಮ್ಮ ಮಠಕ್ಕೆ ಬಂದು ಇಲ್ಲಿಯ ಭಕ್ತರ ಮನೆಗೆ ಕಾರ್ಯಕ್ರಮಕ್ಕೆ ಬಂದಾಗ ಮೊದಲೇ ಹೇಳಬೇಕು, ಅಪ್ಪವರೇ ಈ ಸಲ ನಾವು ದಸರಾ ಸಮ್ಮೇಳನ ಮಾಡ್ಬೇಕಂತ ಇಚ್ಛಾ ಮಾಡಿದ್ವಿ,
ಅದಕ್ಕೆ ನಿಮ್ಗೆ ಸಹಕಾರ ಇರಬೇಕಂತ ಕೇಳಿಕೊಂಡಾಗ ಸಂಪೂರ್ಣವಾಗಿರುವಂತ ಯಾಕಂದ್ರ ಹರಪೂಜೆ ಗುರು ಸೇವೆ ವರಪುಣ್ಯವಿಲ್ಲದೆ ಬರಿದೇಶಕ ಭೋಗವದು ತವದುಂಟೆ ಆತ್ಮ ಎನ್ನುವ ತತ್ವದಂತೆ ಇವತ್ತು ನಮ್ಮ ಶಾಸಕರ ನೇತೃತ್ವದಲ್ಲಿ ಕಾರ್ಯಾಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಆಗ್ತಾ ಇದೆ ಅಂದ್ರ ಹಿಂದಿನ ಜನ್ಮದವ್ರು ಏನೋ ಪುಣ್ಯ ಆದ ತಿಳ್ಕೊಂಡು ಈ ಕಾರ್ಯಕ್ರಮ ಸಿಕ್ಕದ ಅನ್ನುವಂತ ಭಾವನೆ ನನ್ನದಾಗಿದೆ. ಆ ದಿಶೆಯಲ್ಲಿ ಇಂತಹ ಕಾರ್ಯಕ್ರಮದಲ್ಲಿ ಬಹಳ ಯಶಸ್ವಿಯಾಗಿ ಅನೇಕ ಮಹನೀಯರು ಇಲ್ಲಿ ಸೇವೆಯನ್ನ ಮಾಡ್ತಾ ಇದ್ದಾರೆ. ನಮ್ಮ ಸುರೇಶ್ ಗಿರಯ್ಯ ಸ್ವಾಮಿಯವರು ನನ್ಗೆ ಅನ್ಸಿದ ಮಟ್ಟಿಗೆ 24 ತಾಸಿನಾಗ 20 ತಾಸು ಇದ್ರಾಗ ಜನ ಬಹಳ ಯಶಸ್ವಿಯಾಗಿ ದುಡಿತಾ ಇದ್ದಾರೆ. ನಮ್ಮ ಸುನೀಲ್ ಮಡಿವಾಳಪ್ಪ ಪಾಟೀಲ್ ಇವರನ್ನು ನೆನಪಿಸಿಕೊಳ್ಬೇಕು. ಯಾಕಂದ್ರೆ ಸುಮಾರು ಒಂದು 7-8 ವರ್ಷಗಳ ಪೂರ್ವದಲ್ಲಿ ಇದೇ ಸ್ಥಳದಲ್ಲಿ ಬಸವ ಕಲ್ಯಾಣದಲ್ಲಿ ರಂಭಾಪುರಿ ಜಗದ್ಗುರು ಮಹಾಸನ್ನಿಧಿಯವರ ಇಷ್ಟಲಿಂಗ ಮಹಾಪೂಜೆ ಆಗುತ್ತಿತ್ತು. ಆ 60 ದಿವಸದ ಕಾರ್ಯಕ್ರಮ ದಾಸೋಹಶೈಲಿ ಹರ್ಕೊಂಡು ಮಠದಿಂದ ನಡೀತು. ಆ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಎಲ್ಲ ಭಾರವನ್ನ ಹೊತ್ತುಕೊಂಡು ಕಾರ್ಯ ಯಾರು ಮಾಡಿದ್ದಾರೆ ಅಂದ್ರೆ ಮಾಡ್ಬೋರ್ ಹೆಸರು ಹೇಳಿದೆ. ಆ ಸಂದರ್ಭದಲ್ಲಿ ಯಾರು ಕಾರ್ಯ ಮಾಡಿದಾರೆ ನಮ್ಮ ಸುನೀಲ್ ಮಡಿವಾಳಪ್ಪ ಪಾಟೀಲ್ ಅವರು ಮಾಡಿದ್ದಾರೆ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಬಹಳ ಖುಷಿಯಾಗಿ ಹೇಳ್ತಿದ್ದೀನಿ. ದಯಾನಂದ ವೀರಣ್ಣ ಶ್ರೀನಿವಾಸ್ ಅವರು, ಸೋಮಶೇಖರ್ ಗುಂಡಿನ ವಸ್ತ್ರಮಠ ಅವರು. ಯಾಕಂದ್ರ ನಮ್ಮ ಸೋಮಶೇಖರ್ ಗುಂಡಿನ ವಸ್ತ್ರ ಹೆಂಗಂದ್ರ ಇದೊಂದು ಪರ್ವತ ಇದ್ದಂಗೆ ಬಸವೇಶ್ವರ ದೇವಾಲಯದ ಸಂಪೂರ್ಣವಾಗಿರುವಂತ ಜವಾಬ್ದಾರಿಯನ್ನು ಹೊತ್ತುಕೊಂಡು ನಿಮ್ಗೆಲ್ಲ ಆಶ್ಚರ್ಯ ಆಗಿರ್ಬೋದು. ಸುಮಾರು ಒಂದು 8-20 ವರ್ಷಗಳ ಪೂರ್ವದಲ್ಲಿ ಬಸವೇಶ್ವರರ ದೇವಾಲಯ ಶಿಖರವನ್ನ ಕಟ್ಟಿಸಿ ರಂಭಾಪುರಿ ಜಗದ್ಗುರು ಮಹಾಸನ್ನಿಧಿಯವರನ್ನು ಬರಮಾಡಿಕೊಂಡು ಶ್ರೀಶೈಲ ಜಗದ್ಗುರುಗಳನ್ನ ಬರಮಾಡಿಕೊಂಡು ಬಸವೇಶ್ವರ ದೇವಾಲಯ ಕಳಸ ಯಾರು ಕಡಿಮೆ ಇರೋದ್ರಂದ್ರೆ ನಮ್ಮ ವಸ್ತ್ರದವರು ರಂಭಾಪುರಿ ಜಗದ್ಗುರು ಮಹಾಸನ್ನಿಧಿಯವರನ್ನು ಕಳಸ ಕಾರ್ಯಕ್ರಮ ಅಂತಹ ಕಾರ್ಯವನ್ನು ಸೋಮಶೇಖರ ಗುಲ್ಲಿಂಗಯ್ಯ ವಸ್ತ್ರದವರು ಮಾಡಿದ್ದಾರೆ. ನಮ್ಮ ಮಲ್ಲಯ್ಯ ಸ್ವಾಮಿಯವರಿಗೆ ಅವ್ರಿಗೆ ಕಲ್ಯಾಣದ ಶಿಖರ ಅಂತೇವ ಅವ್ರು ಹೆಂಗಂದ್ರ ಒಳ್ಳೆ ಕಾರ್ಯ ಮಾಡಕ್ ಬಹಳ ಪ್ರೋತ್ಸಾಹ ಕೊಡ್ತಾರ. ನೀರಣ್ಣ ಶಾಂತಪ್ಪ ಶ್ರೀವಂತ್ ಅವರು, ಎ.ಜಿ. ಪಾಟೀಲ್ ಅವರು, ಮಲ್ಲಿಕಾರ್ಜುನ ನಂದಿ ಅವರು, ಬಸವಂತಪ್ಪ ದವಾರಿ ಅವರು, ರಾಮಚಂದ್ರ ಹುಡುಗಿ ಅವರು, ಚಂದ್ರಶೇಖರ್ ಪಾಟೀಲ್ ತಮ್ಮ ಅವರು, ಸೂರ್ಯಕಾಂತ್ ಶಂಕರಪ್ಪ ಶ್ರೀವಂತ್ ಅವರು, ರೇವಸಿದ್ದಯ್ಯ ಸ್ವಾಮಿ ಅವರು, ರಮೇಶ್ ತಿಪ್ಪಣ್ಣ ರಾಜೋಳಿ ಅವರು, ಪ್ರೊಫೆಸರ್ ರುದ್ರೇಶ್ ವಿರ್ಪಾಟ್ ಸ್ವಾಮಿ ಅವರು, ಸೂರ್ಯಕಾಂತ್ ಮಠ ಪಂಡ್ರಿಗ್ಯಾರ ಅವರು, ಗೋವಿಂದ ರೆಡ್ಡಿ ರಾಮರೆಡ್ಡಿ ಕೋತಾಪಲ್ಲಿ ಅವರು, ಸಿದ್ದರಾಮ್ ಕವಳಿ ಅವರು, ಎಲ್ಲ ಮಹನೀಯರು ಬಹಳ ಶರಣಪ್ಪ ಬಿರಾದರ್ ಅವರು ವಯೋವೃದ್ಧರಾಗಿ ಎಲೆ ಮರೆ ಕಾಯಿಯಂತೆ ಅವರು ಕೂಡ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ. ಎಲ್ಲರ ಒಂದು ನೇತೃತ್ವದಲ್ಲಿ ಅವರ ಸಹಕಾರದಿಂದ ಅದ್ಭುತವಾಗಿರುವಂತಹ ಕಾರ್ಯ ನಡೀತಾ ಇದೆ. ನಮ್ಮ ಶಾಸಕರೆಲ್ಲ ವಿಸ್ತಾರವಾಗಿ ಹೇಳಿದ್ದ ಅದ್ರ 2 ಮಾತುಗಳನ್ನು ನಾನು ಹೇಳ್ತಾ ಇದ್ದೀನಿ. ಇದು ಕಾರ್ಯಕ್ರಮ ಯಾವ್ದಪ್ಪ ಅಂತಂದ್ರ ದಸರಾ ಧರ್ಮ ಸಮ್ಮೇಳನ ಕಾರ್ಯಕ್ರಮ. ಎಂತಹ ಕಾರ್ಯಕ್ರಮ ಅಂದ್ರ ಇದು ಜಾತ್ಯತೀತವಾಗಿರುವಂತಹ ಕಾರ್ಯಕ್ರಮ ಮತ್ತು ಪಕ್ಷಾತೀತವಾದಂತಹ ಕಾರ್ಯಕ್ರಮ. ಮತ್ತ ಯಾರು ರಂಭಾಪುರಿ ಜಗದ್ಗುರುಗಳ ಮೇಲೆ ಪಂಚಪೀಠಾಧೀಶರ ಭರವಸೆಯನ್ನ, ನಂಬಿಕೆಯನ್ನ, ಭಕ್ತಿಯನ್ನ ಇಟ್ಟಿದ್ದಾರ ಅವರೆಲ್ಲರನ್ನ ಬರಮಾಡಿಕೊಂಡು ಪತ್ರಿಕೆಯನ್ನು ಹೆಸರಾಕಿದ್ದಾರೆ. ಅವರೆಲ್ಲರಿಗೆ ಆಮಂತ್ರಣ ಕೊಟ್ಟಿದ್ದಾರೆ. ಆ ಪಕ್ಷ, ಈ ಪಕ್ಷ, ಆ ಜಾತಿ, ಈ ಜಾತಿ ಎನ್ನುವಂತ ಭೇದ ಭಾವ ಇಲ್ಲ. ಯಾಕಂದ್ರ ನಮ್ಮ ಇಡೀ ಭಾರತ ದೇಶದ ಸಂತರ ಒಂದು ತತ್ವ ಇದೆ. ಇಡೀ ಭಾರತ ದೇಶದ ಎಲ್ಲಾ ಸಂತರ ಒಂದು ವೇದ ವಾಕ್ಯ, ಘೋಷ್ಯ ವಾಕ್ಯ ಏನದ ಅಂದ್ರ, ಭಾರತೀಯ ಸಂಸ್ಕೃತಿಯ ಘೋಷ್ಯ ವಾಕ್ಯ ಏನದ ಅಂದ್ರ ಸರ್ವೇ ಜನಾ ಸುಖಿನೋ ಭವಂತು, ಸರ್ವೇ ಜನಾ ಸುಖಿನೋ ಭವಂತು. ಎಲ್ಲ ಜನರು ಸುಖವಾಗಿರ್ಲಿ ಅನ್ನುವಂತ ತತ್ವ ಯಾವುದಾದ್ರೂ ದೇಶದ ಧರ್ಮಾಧಿಕಾರಿಗಳಿತ್ತಂದ್ರ ಅದು ಭಾರತ ದೇಶದ ಧರ್ಮ ಚಿಂತಕರ ಸಂದೇಶ ಇದೆ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇಲ್ಲಿ ಮಂಟಪದ ಹೆಸರು ಹೆಂಗಿಟ್ಟಾರ, ಮಾನವ ಧರ್ಮದ ಮಂಟಪ. ಮಾನವ ಅಂತ ಯಾರಿಗೆ ಕರಿಬೇಕು? ಮಾನವ 3 ಅಕ್ಷರ ಬರ್ತದ. ನಾ ಹೆಚ್ಚಿಗೆ ವಿವರಣೆ ಕೊಡುವುದಿಲ್ಲ, ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ. ಮಾನವ ಇದರ ಅರ್ಥ ಏನು? ಮಾ ಅಂದ್ರ ಮಾನವೀಯತೆ ಇರಬೇಕು, ನ ಅಂದ್ರ ನಮ್ರತೆ ಇರಬೇಕು, ವ ಅಂದ್ರ ವಂದನಾಗಿರ್ಬೇಕಂದ್ರೆ ನಮಸ್ಕರಿಸಲು ತಕ್ಕವನಾಗಿರ್ಬೇಕು. ಈ ಯಾವ ಗುಣಗಳು, ಎಲ್ಲಾ ಗುಣಗಳು ಯಾರಲ್ಲಿ ಇರ್ತಾ ಇರ್ತಾವ ಅವನೇ ನಿಜವಾದ ಮನುಷ್ಯ ಎನ್ನುವಂತ ಮಾತು ಹೇಳ್ತಾ ಇದ್ದಾರೆ. ಆ ದಿಶೆಯಲ್ಲಿ ಮಾನವ ಧರ್ಮದ ಮಂಟಪದಲ್ಲಿ ಪರಮ ಪೂಜ್ಯ ಜಗದ್ಗುರು ಮಹಾಸನ್ನಿಧಿಗಳ ಅದ್ಭುತವಾಗಿರುವಂತಹ ಈ ಕಾರ್ಯ ನಡೀತಾ ಇದೆ. ಯಾಕಂದ್ರೆ ಪರಮ ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರು ಕೇವಲ ಒಂದು ಜಾತಿಯ ಗುರುಗಳಾಗದೆ ಇಡೀ ಮಾನವ ಧರ್ಮಕ್ಕೆ ಮಾರ್ಗದರ್ಶನ ಮಾಡ್ತಕ್ಕಂಥ ಪರಮ ಪೂಜ್ಯ ರಂಭಾಪುರಿ ಜಗದ್ಗುರುಗಳಾಗಿದ್ದಾರೆ. ಸಾಯಂಕಾಲ ನಾಳೆ ಸಾಯಂಕಾಲ 4:30ಕ್ಕೆ ಸನ್ನಿಧಿಯವರ ಪುರಪ್ರವೇಶ ಸಂಕ್ಷಿಪ್ತ ರೀತಿಯಲ್ಲಿ ಅಂತ ಸಾರ್ವಜನಿಕರಲ್ಲಿ ಬರಮಾಡಿಕೊಂಡು ಆ ಕಾರ್ಯಕ್ರಮ ನಡೀತಾ ಇದೆ. 21 ಬೆಳಿಗ್ಗೆ ಪಂಚಾಚಾರ ಧ್ವಜಾರೋಹಣ ನಡೀತಾ ಇದೆ. ಶರಣ ಸನ್ಮಾನ ಶಾಸಕರಿಂದ ಆ ಕಾರ್ಯ ನಡೀತಾ ಇದೆ. 22ನೇ ತಾರೀಕು ಉದ್ಘಾಟನೆ ಕಾರ್ಯಕ್ರಮ ವಿಸ್ತಾರವಾಗೆಲ್ಲ ಹೇಳಿದ್ದಾರೆ. ಅವೆಲ್ಲರೂ ಕೂಡ ಪತ್ರಿಕಾ ಬಂಧುಗಳು ಭಾಗವಹಿಸಿ ಇದು ಕಾರ್ಯಕ್ರಮ ಹೆಂಗಪ್ಪ ಅಂತಂದ್ರ ಇದು ರಾಜಕೀಯ ಕಾರ್ಯಕ್ರಮ ಅಲ್ಲ, ರಾಜಕೀಯೇತರ ಕಾರ್ಯಕ್ರಮ. ಅಂದ್ರೆ ರಾಜಕೀಯದವರಿಂದ ನಿಮ್ಗೆ 1 ಕೋಟಿ ಗಟ್ಟಲೆ ಇದೆ.
ಶರಣ ಸರಗರ್ ಅವ್ರು ಯಾರಾದ್ರೂ ದೊಡ್ಡ ನಾಯಕರು ಬಂದ್ರೆ 10 ಲಕ್ಷ ರೂಪಾಯಿ ಅಡ್ವರ್ಟೈಸ್ ಅಂತ. ಇದಕ್ಕ ಯಾವುದೇ ಜಾಹೀರಾತು ಅದು ಅಂತ ಅಪೇಕ್ಷೆಯನ್ನು ಪಡಲಾರದೆ ಇದು ನಮ್ಮ ಕಾರ್ಯಕ್ರಮ, ಮಾನವರ ಕಾರ್ಯಕ್ರಮ, ಧರ್ಮದ ಕಾರ್ಯಕ್ರಮ. ಇದು ಬಸವ ಕಲ್ಯಾಣದ ಧರ್ಮ ಭೂಮಿಯಲ್ಲಿ, ಪುಣ್ಯ ಭೂಮಿಯಲ್ಲಿ ಕಾರ್ಯನಿರ್ತಾ ಇದೆ ಅಂದ ಮೇಲೆ ನೀವೆಲ್ಲಾ ಪತ್ರಿಕಾಕರ್ತರು ತನು ಮನ ಧನದಿಂದ, ಹಣ ಏನು ಬೇಕಾಗಿಲ್ಲ ನಿಮ್ಮದು, ತನು ಮನದಿಂದ ನೀವು ಸೇವೆಯನ್ನು ಮಾಡ್ತಿರುವಂತ ಆತ್ಮ ಭರವಸೆಯನ್ನು ತಾಳಿ ಮತ್ತು ಈ ಕಾರ್ಯಕ್ರಮದಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ಇಂತಹ ಕಾರ್ಯಕ್ರಮ ನಿಮ್ಮ ಒಂದು ಆಯುಷ್ಯದಲ್ಲಿ ನಡೀತಾ ಇದೆ ಅಂದ ಮೇಲೆ ಇದು ಸಾಮಾನ್ಯವಾಗಿರುವಂತಹ ಕಾರ್ಯಕ್ರಮ ಅಲ್ಲ. ಯಾಕಂದ್ರ ಪೂಜ್ಯರ ಮುಖಪಟ ನೋಡ್ರಿ, ಇಡೀ 34 ವರ್ಷದಲ್ಲಿಯೇ ಒಂದು ಸಂದರ್ಭ ಎಂತಂದ್ರ ಬಸವ ಕಲ್ಯಾಣದಲ್ಲಿ ಕಾರ್ಯಕ್ರಮ ನಡೀತಾ ಇದ್ದ ಮೇಲೆ ಅವರ ಅತ್ರೀಷದ ಪರಂಪರೆಯಂತೆ ಅವರ ಕಾರ್ಯಕ್ರಮ ಮಾಡ್ತಾ ಇದ್ರು. ಆದ್ರೆ ಈ ವರ್ಷ ಬಸವ ಕಲ್ಯಾಣದಲ್ಲಿ ಕಾರ್ಯಕ್ರಮದ ಎಂದ ಮೇಲೆ ಮಹಾತ್ಮ ಬಸವೇಶ್ವರರ ಭಾವಚಿತ್ರ ಹಾಕಿದ್ದು ಇದೇ ಮೊದಲನೇ ಸಲ ಎನ್ನುವಂತ ಮತ್ತೊಂದು ಕೂಡ ಹೇಳ್ತಾ ಇದ್ದೀನಿ. ಧರ್ಮ ಸಮನ್ವಯತೆಯ ಕಾರ್ಯಕ್ರಮ. ಯಾಕೆಂದ್ರೆ ನಾವೆಲ್ಲರೂ ಕೂಡ ಇಡೀ ಒಂದು ಮಾನವ ಕುಲಕೋಟಿಯ ಸಂದೇಶ ಏನಂದ್ರ ಬಸವ ಕಲ್ಯಾಣದ ಶರಣರ ಮಹಾತ್ಮ ಬಸವೇಶ್ವರರ ಸಂದೇಶ, ದಿವ್ಯ ಸಂದೇಶ ಏನದಂದ್ರ ಎಲ್ಲರನ್ನ ಹಿಂಬಿಟ್ಟುಕೊಳ್ತಕ್ಕಂಥ, ಎಲ್ಲರನ್ನ ಹತ್ತಿಕೊಳ್ಳುವಂತ ಒಂದು ಪಟ್ಟಣ ಯಾವುದಾದ್ರೂ ಅದು ಬಸವ ಕಲ್ಯಾಣ ಪಟ್ಟಣ, ಶರಣರ ಸಂದೇಶ. ಇಂತಹ ಪವಿತ್ರ ಕಾರ್ಯಕ್ರಮದಲ್ಲಿ ಧರ್ಮಗಳಲ್ಲಿ ಸಾಮರಸ್ಯ ಎನ್ನುವಂತ ವಿಷಯದ ಮೇಲೆ ಇಲ್ಲಿ ಉಪದೇಶಾಮೃತ ಯಾರು ನೀಡ್ತಾ ಇದ್ದಾರೆ ಅಂದ್ರ ಹಜರತ್ ಸೈಯದ್ ಶಾ ಮುಸ್ತಫಾ ಖಾದ್ರಿ ಅವರು, ಮಳಖೇಡದ ಖಾದ್ರಿ ಅವರು ಕನ್ನಡದಲ್ಲಿ ಹೇಳ್ತಾರ. ಕನ್ನಡದ ಸುಂದರವಾಗಿ ಉಪನ್ಯಾಸ ನೀಡ್ತಾ ಇದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮ ಮಾಡಿಕೊಳ್ತಾ ಇದ್ದೀವಿ, ಅವರು ಕೂಡ ಬರ್ತಾ ಇದ್ದಾರೆ. ಅಂತ ಪವಿತ್ರ ಕಾರ್ಯಕ್ರಮದ ವಿಶೇಷವಾಗಿ ಉದ್ಯಮಿಗಳು ಎಲ್ಲ ಅನುಭವಗಳು ಈ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಸಕ್ರಿಯವಾಗಿ ಯಶಸ್ವಿಯಾಗಿ ಪ್ರೋತ್ಸಾಹ ಕೊಟ್ಟು ನೀವೆಲ್ಲ ಕೂಡ ಪ್ರಚಾರ ಮಾಧ್ಯಮದಲ್ಲಿ ಅದನ್ನು ಪ್ರಚಾರ ಮಾಡ್ತೀರಿ ಎನ್ನುವಂತ ಆತ್ಮ ಭರವಸೆಯನ್ನು ತಾಳಿ 2 ಮಾತುಗಳನ್ನು ಮುಗಿಸ್ತಾ ಇದ್ದಾರೆ.